ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಂತ್ಕೋ. ಜ್ಯೂಸ್ ಮಾಡಿದ್ಯಾ? ಮಾಡ್ತಾ ಇದ್ದೀನಿ. ಬೇಗ ಮಾಡು. ಎಲ್ಲಿಗೆ? ಮಗು ಅಳ್ತಾ ಇದೆ ಮೇಡಮ್. ಅದಕ್ಕೆ ಹಸ್ವಾಗಿರ್ಬೇಕು, ಹಾಲು ಕುಡಿಸ್ ಬರ್ತೀನಿ. ನಂಗೂ ಕೂಡ ಹಸ್ವಾಗ್ತಿದೆ. ಮೊದಲು ನನಗೆ ಜ್ಯೂಸ್ ಕೊಟ್ಟು ಆಮೇಲೆ ಹೋಗು. ಅದು ಹಾಗಲ್ಲ ಮೇಡಮ್, ಎಳೆ ಮಗು. ಹೀಗೆ ಮಕ್ಕಳ ಹತ್ರ ಒಳ್ಳೇದೇ ಅಂತಾರೆ ಗೊತ್ತಾ? ಬಾಲಾನಂ ರೋಧನಂ ಬಲಂ ಅಂದ್ರೆ ಮಕ್ಕಳಿಗೆ ಅಳುನೇ ಶಕ್ತಿ ಅಂತ ಅರ್ಥ. ಅರ್ಥ ಆಯ್ತಾ? ಮೊದಲು ನೀನು ಜ್ಯೂಸ್ ಮಾಡು. ಯಾಕೆ ಮೇಡಮ್ ಹೀಗಾಡ್ತಾ ಇದ್ದಾರೆ? ಎಳೆ ಮಗು ಅಳ್ತಾ ಇದ್ರು ಕೂಡ ಈ ಥರ ಎಲ್ಲ ಮಾತಾಡ್ತಿದ್ದಾರಲ್ಲ. ಆವಾಗಲೇ ದೃಷ್ಟಿ ತೆಗೆಯೋದು ಬೇಡ ಅಂದ್ರು. ಈಗ ಮಗು ಹತ್ರ ಪರವಾಗಿಲ್ಲ ಅಂತಿದ್ದಾರೆ. ಆಹಾ, ಶತ್ರು ಮಗು ಅಳ್ತಾ ಇದ್ರೆ ಕೇಳಕ್ಕೆ ವಂಡರ್ಫುಲ್ ಮ್ಯೂಸಿಕ್ ತರ ಇದೆ. ಗುರುಗಳೇ, ಕಾಫಿ ಟೀ ಏನಾದ್ರೂ ತಗೋತೀರಾ? ಅದೇನು ಬೇಡಮ್ಮ, ಇದ್ರೆ ಸ್ವಲ್ಪ ಮಜ್ಜಿಗೆ ಕೊಡಿ ಸಾಕು. ವೈದೇಹಿ, ಮಜ್ಜಿಗೆ ತಗೊಂಡ್ ಬಾಮ್ಮ. ಸರಿ ಅತ್ತೆ. ಹೌದು, ನಿಮ್ಮ ಮೊಮ್ಮಗೆ ಎಲ್ಲಿ ವರ್ಮ? ಅವರೇ ಕಾಣ್ತಾ ಇಲ್ಲ. ಬರ್ತಿದ್ದಾನೆ ಗುರುಗಳೇ. ಅಮ್ಮ ಶ್ಯಾಮ, ಬರ್ತಿದ್ದೀನಿ ಮಾವ. ನೋಡಿ ಗುರುಗಳೇ, ನಮ್ಮ ವಂಶೋದ್ಧಾರಕ. ಇವನ ಜಾತಕನೇ ನೀವು ನೋಡ್ಬೇಕಾಗಿರೋದು. ಹುಟ್ಟಿರೋ ಗಳಿಗೆ ಇದೆ ತಾನೇ? ಹಾ, ಇದೆ ಗುರುಗಳೇ. ತಗೊಳ್ಳಿ. ಮೂಲ ನಕ್ಷತ್ರ 2ನೇ ಪಾದ, ಸಪ್ತಮಿ ಗುರುವಾರ, ಸಮಯ ಬೆಳಗ್ಗೆ 11 ಗಂಟೆ 45 ನಿಮಿಷ 16 ಸೆಕೆಂಡು. ಗುರುಗಳೇ, ಮಜ್ಜಿಗೆ ತಗೊಳ್ಳಿ. ಇಲ್ಲಿ ಕೊಡಮ್ಮ. ವರ್ಮ ಅವರೇ, ಅದ್ಭುತ. ಮಹಾನ್ ವ್ಯಕ್ತಿ ನಿಮ್ಮ ಮನೆಯಲ್ಲಿ ಹುಟ್ಟಿದ್ದಾನೆ. ಈ ಮಗು ತುಂಬಾ ದೊಡ್ಡ ವ್ಯಕ್ತಿ ಆಗ್ತಾನೆ.
ಅವನು ಕಾಲಿಟ್ಟಿರೋ ಮನೆಯಲ್ಲಿ ಸುಖ ಸಂತೋಷ ಆಯುರಾರೋಗ್ಯ ತುಂಬಿ ತುಳುಕುತ್ತೆ. ನನ್ ಬಂಗಾರ. ಅಷ್ಟೈಶ್ವರ್ಯನೂ ಸಿಗುತ್ತೆ. ನೀವು ಹೀಗೆ ಹೇಳ್ತಾ ಇದ್ರೆ ತುಂಬ ಖುಷಿ ಆಗ್ತಿದೆ ಗುರುಗಳೇ. ನಾನು ನಿಮ್ಮ ಖುಷಿಗೋಸ್ಕರ ಇದನ್ನು ಹೇಳ್ತಾ ಇಲ್ಲ, ಇರೋದನ್ನ ಇರೋ ಹಾಗೆ ಹೇಳ್ತಾ ಇದ್ದೀನಿ. ಈ ಮಗುನ ಭವಿಷ್ಯ ಹೇಳ್ತಾ ಇದ್ದೀನಿ. ಅಮ್ಮ, ಅದ್ಭುತವಾದ ಗಳಿಗೆಯಲ್ಲಿ ದೇವತೆಗಳು ತಿರುಗಾಡೋ ಹೊತ್ತಲ್ಲಿ ಮಗು ಹೆತ್ತಿದೀಯ. ನಿನಗೆಲ್ಲ ಶುಭನೇ ಆಗುತ್ತೆ. ಇವನ ಹೆಸರು ಪ್ರಖ್ಯಾತಿಗೊಳಿಸೋದ್ರ ಜೊತೆಗೆ ನಿಮ್ಮೆಲ್ಲರ ಕೀರ್ತಿ ಪ್ರತಿಷ್ಠೆನ, ನಿಮ್ಮ ವಂಶದ ಗೌರವನ ದುಪ್ಪಟ್ಟು ಮಾಡ್ತಾನೆ. ತುಂಬಾ ಸಂತೋಷ ಗುರುಗಳೇ. ಆ ಹಾಗೇನೆ ಮಗು ಜಾತಕದ ಪ್ರಕಾರ ಯಾವ ಹೆಸರಿಟ್ರೆ ಚೆನ್ನಾಗಿರುತ್ತೆ ಅಂತಾನು ಹೇಳಿ. ಸರಿ. ಮೂಲ ನಕ್ಷತ್ರ, 2ನೇ ಪಾದ. ಇವನು ಹುಟ್ಟಿರೋ ಗಳಿಗೆ ಮೇಲೆ ಆ ಅಕ್ಷರದಿಂದ ಶುರುವಾಗೋ ಹೆಸರಿಡಿ. ಎಲ್ಲ ಒಳ್ಳೇದಾಗುತ್ತೆ. ಆ ಇಂದನಾ? ಆ ಅಕ್ಷರ ಸರಿಯಾಗಿರುತ್ತೆ ಅಖಿಲ್. ನಮ್ಮ ಮನೇಲಿ ಎಲ್ಲರ ಹೆಸರು ಆ ಅಕ್ಷರದಿಂದಾನೇ ಶುರು ಆಗುತ್ತಲ್ವಾ? ಹೌದು ಡ್ಯಾಡಿ. ಆದರೆ ಆ ಅಕ್ಷರದಿಂದ ಕೃಷ್ಣನ್ ಹೆಸರು ಬರೋ ರೀತಿನಲ್ಲಿ ಯಾವ ಹೆಸರಿದೆ ಅಂತ ಯೋಚಿಸ್ತಾ ಇದ್ದೆ. ನಾನು ಅದನ್ನೇ ಯೋಚಿಸ್ತಿದ್ದೆ ರೀ. ಸರಿ, ನಾಳೆ ತೊಟ್ಲಿಗೆ ಹಾಕೋ ಟೈಮ್ಗೆ ಒಳ್ಳೆ ಹೆಸರನ್ನ ಯೋಚನೆ ಮಾಡಿ ಇಡೋಣ. ಗುರುಗಳೇ, ಪಾಪು ಮುಖಲಕ್ಷಣ ನೋಡಿ ಒಂದ್ಸಲ ಜಾತಕ ಹೇಳಿ. ಅದೇನಿಲ್ಲಮ್ಮ, ಹುಟ್ಟಿರೋ ಗಳಿಗೆ ಮೇಲೆ ಯಾವ ಥರ ಜಾತಕ ಇರುತ್ತೋ ಮುಖ ಲಕ್ಷಣದ ಮೇಲೂ ಕೂಡ ಅದೇ ಜಾತಕ ಇರುತ್ತೆ. ಒಬ್ಬ ಮನುಷ್ಯಂಗೆ 2 ಜಾತಕ 2 ಹಣೆ ಬರ ಇರಲ್ಲಮ್ಮ. ನಮ್ಮ ಸಂತೋಷಕ್ಕಾಗಿ ಒಂದ್ಸಲ ನೋಡಿ ಗುರುಗಳೇ. ಸರಿ, ಮಗುನ ಇಲ್ಲಿ ಎತ್ಕೊಂಡು ಬಾರಮ್ಮ. ಮುಖ ಲಕ್ಷಣ ನೋಡಿ ಅಂತಂದ್ರೆ ನಿಮ್ಮ ಮುಖ ಲಕ್ಷಣ ಬದಲಾಗ್ತಿದೆ. ಏನಾದ್ರೂ ಸಮಸ್ಯೆನಾ? ಮುಖ ಲಕ್ಷಣಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲಮ್ಮ. ಯಾಕೆ ಗುರುಗಳೇ? ಅದೇ ಅರ್ಥ ಆಗ್ತಾ ಇಲ್ಲಮ್ಮ. ಮಗು ಹುಟ್ಟಿರೋ ಟೈಮ್ ಕರೆಕ್ಟೇನಾ? ಅಂದ್ರೆ ನೀವು ಕೊಟ್ಟಿರೋ ಸಮಯಕ್ಕೆ ಸರಿಯಾಗಿ ಹುಟ್ಟಿದ್ನಾ? ಹೌದು ಗುರುಗಳೇ, ಅದೇ ಸಮಯಕ್ಕೆ ಇವನು ಹುಟ್ಟಿದ್ದು. ನಾವೆಲ್ಲರೂ ಕೂಡ ಅಲ್ಲೇ ಇದ್ವಿ. ಹತ್ರನೇ ಇದ್ದು ಇವಳ ಮಗು ಜಾತಕನ ಬದಲಾಯಿಸಿದ್ವಿ. ಮತ್ತೆ ಹೀಗಿದೆಯಲ್ಲ, ಹುಟ್ಟಿದ ಗಳಿಗೆ ಪ್ರಕಾರ ಜಾತಕ ಎಷ್ಟು ಉತ್ತಮವಾಗಿದೆಯೋ ಮುಖ ಲಕ್ಷಣದ ಮೇಲೆ ಎಲ್ಲ ವ್ಯತಿರಿಕ್ತವಾಗಿ ವಿರುದ್ಧವಾಗಿದೆ. ಹಾಗ್ಯಾಕಿದೆ ಗುರುಗಳೇ? ನಮಗ್ ತುಂಬಾ ಭಯ ಆಗ್ತಿದೆ. ಇದಕ್ಕೇನಾದ್ರೂ ಪರಿಹಾರ ಇದೆಯಾ? ನೀವು ಗಾಬರಿ ಆಗಬೇಕಾದ ಅಗತ್ಯ ಇಲ್ಲಮ್ಮ. ಮುಖ ಲಕ್ಷಣ, ಕೈರೇಖೆ ನೋಡಿ ಹೇಳೋ ಜಾತಕ ಜೀವನದ ಮೇಲೆ ಅಂಥ ಪ್ರಭಾವ ತೋರಿಸಲ್ಲ. ಹುಟ್ಟಿದ ಸಮಯನೇ ಮುಖ್ಯ. ಆ ಸಮಯದ ಆಧಾರದ ಮೇಲೆ ಜೀವನ ನಿರ್ಧಾರ ಆಗೋದು. ನೀವು ಧೈರ್ಯವಾಗಿರಿ.
ನಾಳೆ ತೊಟ್ಲಿಗೆ ಹಾಕಿ ಹೆಸರಿಡಿ. ಸರಿ ಗುರುಗಳೇ. ಒಳ್ಳೇದಾಗ್ಲಿ. ಗುರುಗಳೇ, ಒಂದ್ಸಲ ನಮ್ಮ ಮಗುಗೆ ಆಶೀರ್ವಾದ ಮಾಡಿ. ಆಯುರಾರೋಗ್ಯ ಅಷ್ಟೈಶ್ವರ್ಯ ಪ್ರಾಪ್ತಿರಸ್ತು. ದೀರ್ಘಾಯುಷ್ಮಾನ್ ಭವ. ನಾನಿನ್ ಬರ್ತೀನಿ. ಆಗ್ಬೋದು ಗುರುಗಳೇ. ಗುರುಗಳೇ, ಉಪಹಾರ ಏನಾದರೂ? ಪರವಾಗಿಲ್ಲಮ್ಮ. ಅರ್ಚಕ್ರೆ, ಹೇಳಿ. ಹುಟ್ಟಿರೋ ತಿಥಿ ಟೈಮ್ ಪ್ರಕಾರ ಈ ಮಗು ಜಾತಕ ಹೇಗಿದೆ ಅಂತ ನೋಡಿ ಹೇಳಿ. ಆಯ್ತು. ಮೂಲ ನಕ್ಷತ್ರ 2ನೇ ಪಾದ, ಗುರುವಾರ 11 ಗಂಟೆ 45 ನಿಮಿಷ 16 ಸೆಕೆಂಡು. ಏನಾಯ್ತು ಅರ್ಚಕ್ರೆ? ಯಾಕಿಷ್ಟು ಯೋಚನೆ ಮಾಡ್ತಿದ್ದೀರಾ? ಮಗು ಜಾತಕ ಚೆನ್ನಾಗಿಲ್ವಾ? ಅಮ್ಮ, ಅದು ಏನಂದ್ರೆ... ಪರವಾಗಿಲ್ಲ ಹೇಳಿ. ನಿಮ್ಗಿಷ್ಟ ಇಲ್ಲದೆ ಇದ್ರೂ ಕೆಟ್ಟದು ಒಳ್ಳೇದಾಗುತ್ತಾ? ಏನಾಗಬೇಕು ಅಂತಿದ್ಯೋ ಅದೇ ಆಗುತ್ತೆ. ಅದೇ ವಿಧಿ, ಜಾತಕ. ನೀವೇನು ಯೋಚನೆ ಮಾಡದೆ ಇರೋದನ್ನ ಇದ್ದಾಗೆ ಹೇಳಿ. ನಿಜ ಹೇಳಬೇಕು ಅಂದ್ರೆ ಈ ಮಗು ಜಾತಕ ಅಷ್ಟು ಚೆನ್ನಾಗಿಲ್ಲ ಅಮ್ಮ. ಎಲ್ಲ ವಕ್ರ ಬುದ್ಧಿನೇ. ಕೆಟ್ಟ ಅಭ್ಯಾಸ ಕಲ್ತ್ಕೋತಾನೆ, ಕೆಟ್ಟ ಕೆಲಸನೇ ಮಾಡ್ತಾನೆ. ಇವನಿಗೆ ಇವನಪ್ಪ ಕಂಟಿ ಬುದ್ಧಿನೇ ಬಂದಿದೆ. ಎಲ್ಲ ಒಳ್ಳೇದೇ ಆಯ್ತು. ನಾವು ಒಳ್ಳೇದು ಹೇಳಿದ್ರೆ ಕೇಳಲ್ಲ. ಹೋಗ್ಲಿ, ಅವನ ಪಾಡಿಗೆ ಅವನ್ನ ಬಿಟ್ರು ಜಾತಕದ ಪ್ರಕಾರ ದೊಡ್ಡವನ ಆಗ್ತಾ ಆಗ್ತಾ ಕೆಟ್ಟವನಾಗಿ ಬೆಳಿತಾನೆ. ಇವನು ಕಾಲಿಟ್ಟ ಮನೇಲಿ ಎಲ್ಲ ಅನರ್ಥಗಳೇ ನಡೆಯುತ್ತೆ. ಇವನಿಂದ ಆ ಕುಟುಂಬದಲ್ಲಿರೋ ಎಲ್ರಿಗೂ ಮಾನಸಿಕ ಕ್ಷೋಭೆ ಉಂಟಾಗುತ್ತೆ. 1 ಅಂತ ಹೇಳಿದ್ರೆ 9 ಅಂತಾನೆ. ಕುಟುಂಬದ ಮರ್ಯಾದಿನ ಬೀದಿಗೆ ತರ್ತಾನೆ. ಆಹಾ, ಜಾತಕ ಎಷ್ಟು ಅದ್ಭುತವಾಗಿದೆ. ಈ ಅರ್ಚಕ್ರು ಹೇಳೋ ಮಾತು ಕೇಳ್ತಾ ಇದ್ರೆ ಹಾಲ್ ಕುಡ್ದಾಗಿದೆ. ಮತ್ತೆ ಈಗೇನ್ ಮಾಡೋದು? ಈ ಹುಡುಗನ ಜಾತಕದ ಪ್ರಕಾರ ನೀವು ತುಂಬಾ ಹುಷಾರಾಗಿರ್ಬೇಕಮ್ಮ. ಈಗ್ಲಿಂದನೇ ಅವನಿಗೆ ದೇವ್ರ ಭಕ್ತಿನ ಕಲ್ಸ್ಕೊಡಿ. ಸ್ವಲ್ಪನಾದ್ರೂ ಬದಲಾಗೋ ಅವಕಾಶ ಇರುತ್ತೆ. ಆದಷ್ಟು ಬೇಗ ಈ ಹುಡುಗನ ಜಾತಕದ ಪ್ರಕಾರ ನೀವೊಂದು ಶಾಂತಿ ಪೂಜೆ ಮಾಡಿಸಿ. ಕೆಲವು ದೋಷಗಳು ಹೋಗುತ್ತೆ. ಸರಿ ಅರ್ಚಕ್ರೆ. ಹೋಗಿ ಬರ್ತೀನಿ. ಸರಿನಮ್ಮ. ಶಾಂತಿ ಪೂಜೆನ ಮತ್ತೇನೂ ಇಲ್ವಾ? ಇವನ್ ಕಾಲಿಟ್ಟಿರೋ ಮನೆ ನಾಶ ಆಗ್ಲಿ ಅನ್ನೋದೇ ನನ್ನ ಆಸೆ. ಅವನು ಹೊಟ್ಟೆಲಿದ್ದಾಗ ನಾನು ಅವನಿಗೆ ಅವನ ಅಮ್ಮಂಗೆ ಮಾಡಿರೋ ಹೆಲ್ಪ್ಗೆ ನನ್ನ ಋಣ ತೀರ್ಸೋದಕ್ಕೇನೆ ಈ ಜಾತಕದಲ್ಲಿ ಹುಟ್ಟಿದಾನೆ. ಇವನ್ ಮಾಡೋ ಕೆಲ್ಸಕ್ಕೆ ಆ ಶ್ಯಾಮ ಅಳ್ತಿರೋದನ್ನ ನಾನು ನೋಡ್ಬೇಕು. ಅವ್ರ ಮಾನಸಿಕ ಕಷ್ಟ ನೋಡಿ ನಾನು ಮನ್ಸಾರೆ ಖುಷಿ ಪಡ್ಬೇಕು. ಮತ್ತೆ ಪೋಲಿಯೋ ಡ್ರಾಪ್ಸ್ ಯಾವಾಗ ಹಾಕ್ಸ್ಬೇಕು? 1 ಮಂತ್ ಆದ್ಮೇಲೆ ಮೇಡಮ್. ನಾನ್ ನಿಮ್ಗೆ ತಿಳಿಸ್ತೀನಿ ಮೇಡಮ್. ಓಕೆ ಸಿಸ್ಟರ್. ಒಂದ್ ಅರ್ಧ ಗಂಟೆವರೆಗೆ ಪಾಪುಗೆ ಹಾಲು ಕುಡಿಸ್ಬೇಡಿ. ಹಾ ಸರಿ. ಇನ್ನೇನಾದ್ರೂ ಪ್ರಿಕಾಷನ್ಸ್ ತಗೋಬೇಕಾ? ಏನೂ ಅವಶ್ಯಕತೆ ಇಲ್ಲ ಮೇಡಮ್. ಸೈಡ್ ಎಫೆಕ್ಟ್ಸ್ ಅಂತದ್ದು ಏನೂ ಇರಲ್ಲ ಅಲ್ವಾ? 1972 ಇಂದ ಇಂಡಿಯಾದಲ್ಲಿ ಪೋಲಿಯೋ ಡ್ರಾಪ್ಸ್ ಹಾಕ್ತಾ ಇದ್ದಾರೆ. ಸೇಫೆಸ್ಟ್ ಓರಲ್ ಡ್ರಾಪ್ಸ್ ಇನ್ ದ ವರ್ಲ್ಡ್.
ನೀವು ತಲೆಗೆಡ್ಸ್ಕೊಳ್ಳೋ ಯಾವ ಅವಶ್ಯಕತೆನೂ ಇಲ್ಲ ಮೇಡಮ್. ಹಾಗೇನಲ್ಲ, ಸಮಾಧಾನ ಕೇಳಿದೆ. ಪರವಾಗಿಲ್ಲ ಮೇಡಮ್. ತುಂಬಾ ಆಶ್ಚರ್ಯ ಆಗ್ತಿದೆ ರೀ ನನ್ಗೆ. ಯಾಕೆ? ಪೋಲಿಯೋ ಡ್ರಾಪ್ಸ್ ಇಂದ ಸೈಡ್ ಎಫೆಕ್ಟ್ಸ್ ಆಗತ್ತಾ ಅಂತ ತುಂಬಾ ಸಿಲ್ಲಿ ಕ್ವೆಶನ್ ಕೇಳಿದೆ ನಾನು. ಅದು ನಿನ್ ಮಗನ್ ಮೇಲಿರೋ ಮಮಕಾರಕ್ಕೆ ನೀನ್ ಕೇಳಿದ್ದು. ಮಕ್ಳ ಮೇಲಿರೋ ಪ್ರೀತಿ ತಂದೆ ತಾಯಿನ ಅಮಾಯಕರಾಗಿ ಯೋಚನೆ ಮಾಡೋ ಹಾಗೆ ಮಾಡತ್ತೆ. ಅದ್ ನಿಜಾನೇ ರೀ. ನಾನು ಚಿಕ್ಕವಳಿದ್ದಾಗ ಹೋಗಿ 2 ಸಲ ಪೋಲಿಯೋ ಡ್ರಾಪ್ಸ್ ತಗೋತಿದ್ದೆ. ಅವಾಗ ಸೈಡ್ ಎಫೆಕ್ಟ್ಸ್ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ. 2 ಸಲನಾ? ಅದೇನೋ ಒಂಥರ ಆಸೆ. ಬೆಳಿಗ್ಗೆ ಸಂಜೆ 2 ಸಲನೂ ಹಾಕಿಸ್ಕೋತಿದ್ದೆ. ಹಾಗಾದ್ರೆ ಚಿಕ್ಕವಳಿದ್ದಾಗ ತುಂಬಾ ತರಲೆ ಅನ್ಸುತ್ತೆ ನೀನು. ಆಗ ಹಾಗಿದ್ದೆ. ಆ ಸಮಯನ ಈಗಿಲ್ ನೆನ್ಪು ಮಾಡ್ಕೊಂಡ್ರೆ ಏನೋ ಒಂಥರ ಖುಷಿ. ಜೀವನ ಇಷ್ಟು ಬೇಗ ಬದಲಾಗ್ತಿದೆ ಅನ್ಸ್ತಿದೆ. ಅವಾಗ ನೀನು ಚಿಕ್ಕ ಹುಡುಗಿ, ಇವಾಗ ನೀನೇ ಅಮ್ಮ. ಇಲ್ ನೋಡಿ, ಈ ಮುದ್ದು ಕೃಷ್ಣನ್ಗೆ ಪ್ರಾಣ ಕೊಟ್ಟಿರೋ ಅಮ್ಮ. ಅವನಿಗೆ ಅಮ್ಮ ಇರ್ಬೋದು, ನಂಗ್ ಮಾತ್ರ ಯಾವಾಗ್ಲೂ ಹುಡುಗಿನೇ. ಮೈ ಸ್ವೀಟ್ ಶ್ಯಾಮ, ಐ ಲವ್ ಯು ಸೋ ಮಚ್. ಹೇಯ್, ನೀನೇನ್ ಫೀಲ್ ಆಗ್ಬಿಡ ಕಣೋ, ನಿನ್ಗೂ ಕೂಡ ಐ ಲವ್ ಯು. ನೀವ್ ನನ್ನ ಗಂಡಾಗ್ ಬಂದಿದ್ದು ನಿಜವಾಗ್ಲೂ ನನ್ನ ಅದೃಷ್ಟ ಅಂದ್ಕೋತೀನಿ. ನನಗೇನ್ ಕಡಿಮೆ, ನಾನ್ ನಿನಗಿಂತ ಅದೃಷ್ಟವಂತ. ಅದಕ್ಕೆ ನೀ ನನಗೆ ಹೆಂಡತಿ ಆಗಿದ್ದು. ಮೇಡಮ್, ಕಾಫಿ. ಎಲ್ಲಿಗೆ ರೆಡಿ ಆಗಿದ್ಯಾ? ಮಗುನ ಎಲ್ಲಿ ಕರ್ಕೊಂಡು ಹೊರಟೆ? ಇವತ್ತು ಪೋಲಿಯೋ ಡ್ರಾಪ್ ಹಾಕ್ತಾರಂತೆ ಮೇಡಮ್. ನಾನು ಮಗುನ ಕರ್ಕೊಂಡು ಹೋಗಿ ಪೋಲಿಯೋ ಡ್ರಾಪ್ ಹಾಕಿಸ್ಕೊಂಡು ಬರ್ತೀನಿ. ಏನು, ನಿನಗೆ ಪೋಲಿಯೋ ಡ್ರಾಪ್ಸ್ ಬೇಕಾ? ಬೇಡ, ನೀನು ಆರೋಗ್ಯವಾಗಿರಬಾರ್ದು. ಮೇಡಮ್, ಹೋಗಿ ಬರ್ತೀನಿ. ಎಲ್ಲಿಗೆ ಹೋಗೋದು? ಕಿಚನ್ಗೆ ಹೋಗಿ ಅಡುಗೆ ಮಾಡು, ಲಂಚ್ ಟೈಮ್ ಆಗ್ತಿದೆ. ಎಲ್ಲ ಮಾಡಾಗಿದೆ ಮೇಡಮ್. ಎಲ್ಲ ಮಾಡ್ಬಿಟ್ಯಾ? ಹೌದು ಮೇಡಮ್. ಏನ್ ಅಡುಗೆ ಮಾಡ್ದೆ? ಮೂಲಂಗಿ ಸಾರು, ಹೀರೆಕಾಯಿ ಪಲ್ಯ. ನನಗೆ ಬೆಂಡೆಕಾಯಿ ತಿನ್ಬೇಕು ಅನ್ಸ್ತಿದೆ, ಹೋಗ್ ಮಾಡು. ಮಗುಗೆ ಪೋಲಿಯೋ ಡ್ರಾಪ್ ಹಾಕಿಸ್ಕೊಂಡು ಬಂದು ಮಾಡ್ತೀನಿ ಮೇಡಮ್. ಏನ್ ಪೋಲಿಯೋ ಡ್ರಾಪ್ಸ್ ಅಂತ ಅಂತಿದ್ಯಾ? ಹಾಕಿಸ್ತಿದ್ರೆ ಏನಾಗುತ್ತೆ? ಚೆನ್ನಾಗೇ ಇದ್ದಾನಲ್ಲ. ಆದ್ರೂ ನಮ್ ತಾತ ಮುತ್ತಾತನ ಕಾಲದಲ್ಲಿ ಪೋಲಿಯೋ ಡ್ರಾಪ್ಸ್ ಏನಾದ್ರೂ ಇತ್ತಾ? ಅವರೆಲ್ಲ ಬದುಕ್ಲಿಲ್ವಾ? ಅವರೆಲ್ಲ ಬೆಳಿಲಿಲ್ವಾ? ಅದಕ್ಕೋಸ್ಕರನೇ ಯಾವ ರೋಗನೂ ಬರಬಾರ್ದು ಅಂತ ಈ ಔಷಧಿ ಕಂಡು ಹಿಡ್ದಿರೋದಲ್ವಾ ಮೇಡಮ್? ಏನೋ ನೀನ್ ನನಗೆ ಹೇಳ್ತಿದ್ಯಾ? ಅದು ಹಾಗಲ್ಲ ಮೇಡಮ್. ಮುಂದೆ ಯಾವ ಆರೋಗ್ಯದ ಸಮಸ್ಯೆನೂ ಬರ್ದೇ ಇರೋ ಹಾಗೆ ಪೋಲಿಯೋ ಡ್ರಾಪ್ ಹಾಕ್ಸೋದು ಒಳ್ಳೇದಲ್ವಾ? ಪೂರ್ಣ, ನಾನು ಒಂದೇ ವಿಷಯನ ಪದೇ ಪದೇ ಹೇಳಲ್ಲ, ನೀನ್ ಮತ್ತೆ ಮತ್ತೆ ಕೇಳಬೇಡ. ಚಿಕ್ಕವಳಿದ್ದಾಗ ಪೋಲಿಯೋ ಡ್ರಾಪ್ಸ್ ನನಗೂ ಹಾಕಿಸ್ಲಿಲ್ಲ. ನೋಡು, ನಾನು ಆರೋಗ್ಯವಾಗಿಲ್ವಾ? ಏನಾಗಿದೆ? ಇದನ್ನೆಲ್ಲ ಆ ಫಾರ್ಮಸಿ ಕಂಪ್ನಿಯವರು ಅವ್ರ ಲಾಭ ನೋಡ್ಕೊಳ್ಳೋದಕ್ಕೆ ಕ್ರಿಯೇಟ್ ಮಾಡಿರ್ತಾರೆ. ಈ ಜನರು ಅದನ್ನೇ ನಂಬ್ತಾರೆ. ಹೋಗಿ ಬೆಂಡೆಕಾಯಿ ಹುಳಿ ಮಾಡು. ನಾನು ಊಟ ಮುಗಿಸಿ ಹೊರಡಬೇಕು, ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಸುಮ್ನಿರು ಕಂದ, ಸುಮ್ನಿರು. ನಾನು ಪ್ರೆಗ್ನೆಂಟ್ ಆಗಿದ್ದಾಗ ಅಷ್ಟು ಚೆನ್ನಾಗಿ ನೋಡ್ಕೊಂಡಂತ ಮೇಡಮ್ ಇವಾಗ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ? ಮೇಡಮ್, ಹೇಳಿ. ಮಗು ಗಂಡ ಹೆಣ್ಣ? ಗಂಡ್ಮಗು. ಪೋಲಿಯೋ ಡ್ರಾಪ್ಸ್ ಹಾಕ್ಸಿದ್ರಾ? ಇನ್ನೂ ಇಲ್ಲ, ಹಾಕಿಸ್ಬೇಕು ಅನ್ಕೊಂಡಿದೀನಿ. ಇನ್ಯಾವಾಗಮ್ಮ? ಇವತ್ತೇ ಅಲ್ವಾ ಲಾಸ್ಟ್ ದಿನ? ನೀವು ಆಶಾ ವರ್ಕರ್ಸಾ? ಈ ವಾರ್ಡ್ಗೆ ನಾವೇ ಆಶಾ ವರ್ಕರ್. ಸ್ಕೂಲ್ ಅವ್ರು ಹೇಳಿದಕ್ಕೆ ಈ ಮನೇಲಿ ಮಗು ಇದೆ ಅಂತ ಗೊತ್ತಾಗಿದ್ದು. ಇನ್ ಯಾವತ್ತೂ ಪೋಲಿಯೋ ಡ್ರಾಪ್ಸ್ ವಿಷಯದಲ್ಲಿ ಲೇಟ್ ಮಾಡ್ಬಾರ್ದಮ್ಮ. ನಿಮ್ ಹೆಸರು? ಪೂರ್ಣ. ಮಗುಗ್ ಹೆಸರಿಟ್ಟಿದ್ದೀರಮ್ಮ? ಇನ್ನೂ ಇಲ್ಲ. ಪರವಾಗಿಲ್ಲ ಬಿಡಿ.
ಮಗು ಮುಖದಲ್ಲಿ ಒಳ್ಳೆ ಕಳೆ ಇದೆ, ದೊಡ್ಡ ಶ್ರೀಮಂತ ಆಗ್ತಾನೆ, ನಿಮ್ಗೆ ಒಳ್ಳೆ ಹೆಸರು ತರ್ತಾನೆ. ನಿಮಗೆ ಹೇಗೆ ಗೊತ್ತಾಯ್ತು? ನಂಗೆ ಸ್ವಲ್ಪ ಜಾತಕ ನೋಡಕ್ ಬರತ್ತಮ್ಮ. ಅದೃಷ್ಟವಂತೆ, ಬಂಗಾರದಂತ ಮಗು ಹುಟ್ಟಿದಾನೆ. ಚಿಕ್ಕ ಪುಟ್ಟ ಕಷ್ಟ ಬಂದ್ರು ಆ ಕಷ್ಟನ ದಾಟ್ಕೊಂಡು ಹೋಗ್ತೀರಾ. ಒಳ್ಳೆ ಭವಿಷ್ಯ ಇದೆ. ನಾವು ಬರ್ತೀವಮ್ಮ. ಒಳ್ಳೇದು. ಏ ಬಂಗಾರ, ನೀನ್ ದೊಡ್ಡ ಮನುಷ್ಯ ಆಗ್ತೀಯಂತೆ, ಈ ಅಮ್ಮನ್ನ ಚೆನ್ನಾಗಿ ನೋಡ್ಕೋತಿಯಂತೆ. ಮೇಡಮ್ ಬೇಡ ಅಂದ್ರು ಕೂಡ ಆ ದೇವ್ರೆ ನಿನ್ಗೆ ಪೋಲಿಯೋ ಡ್ರಾಪ್ ಹಾಕೋ ಹಾಗೆ ಮಾಡಿದ್ರು. ಶ್ಯಾಮಾ, ಬಂದೆ ಅತ್ತೆ. ನಿಮ್ಮನ್ನ ಹೀಗ್ ನೋಡ್ತಿದ್ರೆ ತುಂಬಾ ಖುಷಿ ಆಗ್ತಿದ್ಯಮ್ಮ. ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದೀರಾ. ನನ್ ದೃಷ್ಟಿನೇ ತಾಗುತ್ತೆ. ಕೃಷ್ಣ, ಇಷ್ಟ ಲೇಟ್ ಏನೋ ರೆಡಿ ಆಗೋಕೆ? ಇವನಾಗ್ಲೇ ರೆಡಿ ಆಗಿದ್ದ ಅಕ್ಕ. ಇವ್ರ ಡ್ಯಾಡಿನೇ ಇಷ್ಟೊತ್ತು ಮಾಡಿದ್ದು.